ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿದ್ದೀವಿ. ಇವತ್ತಿನ ಕಂತಿನಲ್ಲೂ ಸಹ ಇಲ್ಲಿನ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಭರತ್ ಸರ್ ಅವ್ರನ್ನ ಮಾತಾಡಿಸಿ, ಈಗ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಈ ರೆಕ್ಕೆ ಅವರೇ ವಿಂಗ್ಡ್ ಬೀನ್ ಅಂತ ಏನು ಹೇಳ್ತೀವಿ, ಇದು ಬಹಳ ಪ್ರಚಲಿತ ಆಗ್ತಾ ಇದೆ. ಈಗ ಅದು ವಾಣಿಜ್ಯಿಕವಾಗಿ ಅಷ್ಟೊಂದು ಮಹತ್ವ ಅದಕ್ಕೆ ಇಲ್ಲ. ಈ ಕರಾವಳಿ ಪ್ರದೇಶ ಆಗಿರ್ಬೋದು ಅಥವಾ ಮಲೆನಾಡು ಪ್ರದೇಶದಲ್ಲಿ ಈ ಬೆಳೆಯನ್ನು ಸಾಕಷ್ಟು ಜನರು ತಮ್ಮ ಹಿತ್ತಲಲ್ಲಿ ಇದನ್ನು ಬೆಳೆಯನ್ನು ಮಾಡ್ತಾರೆ. ರೈತರು ಅದಕ್ಕೆ ಇದು ವಾಣಿಜ್ಯಿಕವಾಗಿ ಈ ಬೆಳೆಗೆ ಹೋಗೋದಿಲ್ಲ. ಅದರ ಕುರಿತಾಗಿ ಇವ್ರನ್ನ ಮಾತಾಡಿಸಿ, ವಾಣಿಜ್ಯಿಕವಾಗಿ ಈ ರೆಕ್ಕೆ ಅವರಿಗೆ ಏನು ಮಹತ್ವವಿದೆ, ಅದರಲ್ಲಿ ಯಾವುದಾದ್ರು ರೋಗ ಕೀಟಗಳ ಸಮಸ್ಯೆ ಇದೆಯಾ, ಮಾರುಕಟ್ಟೆ ಅಂತ ಹೋದಾಗ ನಾವು ಇದನ್ನು ಎಲ್ಲಿ ಮಾರುಕಟ್ಟೆ ಮಾಡ್ಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳ್ಕೊಂಡು ಬರೋಣ. ಅದೇ ಜೊತೆಗೆ ಯಾರ್ಡ್ ಲಾಂಗ್ ಬೀನ್, ಮೀಟ್ರ್ ಅಲಸಂದೆ ಅಂತ ಏನು ಹೇಳ್ತೀವಿ, ಅದರ ಬೇಸಾಯ ಕ್ರಮಗಳೇನು, ಅದರ ವಾಣಿಜ್ಯಿಕ ಮಹತ್ವ ಏನು, ಅದರಲ್ಲಿ ಯಾವ್ಯಾವ ರೋಗ ಕೀಟಗಳ ಸಮಸ್ಯೆ ಬರ್ತಾವಂತ ಆ ಮಾಹಿತಿಯನ್ನು ಕೂಡ ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿನ ನಾವು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ನಮ್ಮ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಏನಿದೆ, ಈ ಒಂದು ತರಕಾರಿ ಮತ್ತು ಹೂಗಳ ತಾಕಿನಲ್ಲಿದ್ದೇವೆ. ಈ ಒಂದು ತಾಕಿನಲ್ಲಿ ನಾವು ಬಹಳಷ್ಟು ಬಗೆಯ ತರಕಾರಿಗಳು ಮತ್ತು ಹೂಗಳನ್ನು ನಾವು ಪ್ರಾತ್ಯಕ್ಷಿಕೆ ಘಟಕವಾಗಿ ಮಾಡಿದ್ವಿ. ಇದರಲ್ಲಿ ಬಹಳಷ್ಟು ತರಕಾರಿಗಳಿದ್ರೂ ಕೂಡ ಕೆಲವೊಂದು ವಿಶೇಷ ತರಕಾರಿಗಳಿವೆ ಅಂತ ಹೇಳ್ಬೋದು. ಅದರಲ್ಲೂ ಒಂದು ಮುಖ್ಯವಾದದ್ದು ಅಂತ ಹೇಳಿದರೆ ರೆಕ್ಕೆ ಅವರೆ ಅಂತ ಹೇಳ್ತೀವಿ. ರೆಕ್ಕೆ ಅವರೆ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ವಿಂಗ್ಡ್ ಬೀನ್ ಅಂತ ಹೇಳ್ತೀವಿ. ಮತ್ತು ಕನ್ನಡದಲ್ಲೂ ಕೂಡ ಇದಕ್ಕೆ ಬಹಳಷ್ಟು ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾ ಬರ್ತಾರೆ. ಪೆಟ್ಟಿಗೆ ಬೀನ್ಸ್ ಅಂತ ಹೇಳ್ತಾರೆ, ಗರ್ಗಸೆ ಬೀನ್ಸ್ ಅಂತ ಹೇಳ್ತಾರೆ. ಕಾರಣ ಏನಂತ ಹೇಳಿದ್ರೆ, ನೀವು ಆ ಕಾಯಿನ ನೋಡಿದ್ರೆ ಗೊತ್ತಾಗುತ್ತೆ. ಮುಖ್ಯವಾಗಿ ಈ ವಿಂಗ್ಡ್ ಬೀನ್ ಅನ್ನೋದೇನು ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ, ಇದೊಂದು ಆಫ್ರಿಕನ್ ದೇಶ ಏನಿದೆ ಅಲ್ಲಿ ಉಗಮವಾದಂಥ ಒಂದು ದ್ವಿದಳ ಧಾನ್ಯದ ಬೆಳೆ. ದ್ವಿದಳ ಧಾನ್ಯದ ಬೆಳೆ ಅಂತ ಹೇಳಿದ್ರೆ ತಮಗೆ ಗೊತ್ತಿರುತ್ತೆ, ಲೆಗ್ಯೂಮ್ ಕ್ರಾಪ್ ಅಂತ ಹೇಳ್ತೀವಿ. ಏನು ಮಾಡುತ್ತೆ, ಮುಖ್ಯವಾಗಿ ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಮುಖ್ಯ ಕಾರ್ಯಚಟುವಟಿಕೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಅವು ಪ್ರೋಟೀನ್ ಅಂಶದಲ್ಲಿ ಹೆಚ್ಚಾಗಿರ್ತವೆ. ಮತ್ತು ಎರಡನೇದು, ಭೂಮಿಗೆ ನಮಗೆ ಸಾರಜನಕ ಸ್ಥಿರೀಕರಣಕ್ಕೆ ಸಹಾಯ ಮಾಡ್ತವೆ. ಈಗ ಉದಾಹರಣೆಗೆ ಯಾವ ರೀತಿ ನಾವು ಅವರೆ ನೋಡ್ತೀವಿ, ಅಲಸಂದೆ ನೋಡ್ತೀವಿ, ಸೋಯಾಬೀನ್ ನೋಡ್ತೀವಿ, ಇವೆಲ್ಲ ಪ್ರೋಟೀನ್ ಯುಕ್ತವಾಗಿರ್ತವೆ. ಮತ್ತು ಅದರ ಜೊತೆಗೆ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿ ಭೂಮಿಗೆ ಸ್ಥಿರೀಕರಣಗೊಳಿಸುವಂಥ ಕೆಲಸವನ್ನು ಮಾಡ್ತವೆ. ಇಂಥದ್ದೇ ಒಂದು ಪ್ರಮುಖವಾದಂಥ ಬೆಳೆ ಅಂತ ಹೇಳ್ಬೋದು. ಆದರೆ ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಅಂಡರ್ ಯುಟಿಲೈಸ್ಡ್ ಕ್ರಾಪ್ ಅಂತ ಹೇಳ್ತೀವಿ. ಅದರ ಅರ್ಥ ಅಪ್ರಧಾನ ತರಕಾರಿ ಅಂತ ಹೇಳ್ಬೋದು. ಅಂದರೆ ನಾವು ಹೆಚ್ಚಿಗೆ ಇನ್ನೂ ಬಳಸಿಲ್ಲ ಅದನ್ನು. ಪ್ರಮುಖವಾಗಿ ಈ ವಿಂಗ್ಡ್ ಬೀನ್ ನಾವು ವೈಜ್ಞಾನಿಕವಾಗಿ ಹೇಳೋದಾದರೆ ಸೋಫೋಕಾರ್ಪಸ್ ಟೆಟ್ರಾಗೊನಲೋಬಸ್ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಬಹಳಷ್ಟು ಇತರೆ ಹೆಸರುಗಳು ಕೂಡ ಇದೆ. ಈಗ 20ನೇ ಶತಮಾನದ ತರಕಾರಿ ಅಂತ ಹೇಳ್ತೀವಿ, ಇದನ್ನು ಪೆಟ್ಟಿಗೆ ಬೀನ್ಸ್ ಅಂತ ಹೇಳ್ತೀವಿ, ಆಸ್ಪರಾಗಸ್ ಬೀನ್ ಅಂತ ಹೇಳ್ತೀವಿ, ಪ್ರಿನ್ಸ್ ಬೀನ್ ಅಂತ ಹೇಳ್ತೀವಿ. ಇದೇ ರೀತಿ ಬಹಳಷ್ಟು ಸೂಪರ್ ಮಾರ್ಕೆಟ್ ಬೀನ್ ಅಂತ ಹೇಳ್ತಾರೆ. ಕಾರಣ ಏನಂತ ಹೇಳಿದ್ರೆ, ಅದರಲ್ಲಿರುವಂತಹ ಉತ್ತಮವಾದಂಥ ಪೋಷಕಾಂಶಗಳು ಅಂತ ಹೇಳ್ಬೋದು. ಅಮೈನೋ ಆ್ಯಸಿಡ್, ಪ್ರೋಟೀನ್ಗಳಿರ್ತವೆ. ಮತ್ತು ನೀವು ಇದರದ್ದು ಇನ್ನೊಂದು ವಿಶೇಷಣ ಏನಂತ ಹೇಳಿದ್ರೆ, ನೀವು ಈ ಗಿಡದ ಎಲ್ಲ ಭಾಗಗಳನ್ನು ನಾವು ಉಪಯೋಗಿಸ್ಬೋದು. ಈಗ ಉದಾಹರಣೆಗೆ ಕಾಯನ್ನು ಯಾವ ರೀತಿ ನಮ್ಮ ಚಪ್ರದ ಅವರೆಕಾಯಿ ಉಪಯೋಗಿಸ್ತೀವಿ, ಆ ರೀತಿ ಎಳೆಕಾಯಿ ಇದ್ದಾಗ ಚಪ್ರದ ಅವರೆಕಾಯಿ ರೀತಿ ಉಪಯೋಗಿಸ್ಬೋದು. ತದನಂತರ ಆ ಕಾಯಿ ಬಲಿತ ನಂತರ ಯಾವಾಗ ತಳ್ಳಾಗುತ್ತಲ್ಲ, ಆ ತಳ್ಳಾದ ನಂತರ ಒಳಗೆ ಬರುವಂಥ ಬೀಜಗಳನ್ನು ಸೇಮ್ ನಮ್ಮ ಯಾವ ರೀತಿ ಅವರೆಕಾಯಿ, ತೊಗರಿಕಾಯಿ ಬೇಳೆ ಮಾಡ್ಕೊಂಡು ತಿಂತೀವಿ ಅಥವಾ ಬೀಜನ ತಿಂತೀವಿ, ಆ ರೀತಿ ಅದನ್ನು ಕೂಡ ಬಳಸ್ಬೋದು. ಸರಿಸುಮಾರು ಆ ರೀತಿ ಒಣಗಿದ ಬೀಜಗಳಲ್ಲಿ 30-35% ಪ್ರೋಟೀನ್ ಅಂಶ ಇದೆ ಅಂತ ಹೇಳ್ತೀವಿ. ಅದರ ಜೊತೆಗೆ ನೀವು ಗಮನಿಸ್ತಾ ಹೋದರೆ, ಈ ಎಳೆಕಾಯಿ ಏನಿರ್ತಾವೆ, ತರಕಾರಿ ರೀತಿ ಏನು ಉಪಯೋಗಿಸ್ತೀವಿ, ಆ ತರಕಾರಿಯಲ್ಲೂ ಕೂಡ ಸುಮಾರು 6% ಪ್ರೋಟೀನ್ ನಮ್ಮಲ್ಲಿ ಸಿಗ್ತಾ ಹೋಗ್ತದೆ. ಈ ಒಂದು ವಿಂಗ್ಡ್ ಬೀನ್ನ ನೀವು ನೋಡೋದಾದರೆ, ಈಗ ನಮ್ಮಲ್ಲಿರೋದು ನೇರಳೆ ಬಣ್ಣದ ರೆಕ್ಕೆ ಅವರೆ ಅಂತ ಹೇಳ್ತೀವಿ. ಅದೇ ರೀತಿ ನಿಮಗೆ ಹಸಿರು ಬಣ್ಣದ ರೆಕ್ಕೆ ಅವರೇನೂ ಬರುತ್ತೆ. ಬಟ್ ಬಹಳ ಜನ ಇದು ನೋಡ್ತಿದ್ದಾಗ ಅನ್ಕೊಳ್ಳೋದು, ನಾವು ಇಂಥ ಒಂದು ತರಕಾರಿ ನೋಡಿಲ್ವಲ್ಲ ಅಂತ ಬಹಳ ಜನಕ್ಕೆ ಅನ್ನಿಸ್ಬೋದು. ಕಾರಣ ಏನಂತ ಹೇಳಿದ್ರೆ, ಹೌದು, ಸತ್ಯಾಂಶ ಏನಂತ ಹೇಳಿದ್ರೆ, ಇವತ್ತಿಗೂ ಕೂಡ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಇದು ಸಿಗ್ತಾ ಇಲ್ಲ. ಬಹಳಷ್ಟು ಕರಾವಳಿ ಪ್ರದೇಶಗಳಲ್ಲಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಹಿತ್ತಲ ಬೆಳೆಯಾಗಿ ಇದನ್ನು ಬೆಳೀತಾ ಹೋಗ್ತಾ ಇದ್ದಾರೆ. ಮತ್ತು ಇದ್ರದ್ದು ಇನ್ನೊಂದು ವಿಶೇಷ ಗುಣ ಅಂತ ಹೇಳಿದ್ರೆ, ಬೇರೆ ನಮ್ಮ ಈ ದ್ವಿದಳ ಧಾನ್ಯದ ತರಕಾರಿಗಳು 3 ತಿಂಗಳು 4 ತಿಂಗಳಿಗೆ ಅದರ ಜೀವಾವಧಿ ಮುಗಿಸ್ತವೆ. ಆದರೆ ಇದ್ರದ್ದು ಗುಣ ಅಂತ ಹೇಳಿದ್ರೆ, ಇದರಲ್ಲಿ ಆ್ಯನ್ಯುಯಲ್, ವಾರ್ಷಿಕನೂ ಇದೆ, ಬಹುವಾರ್ಷಿಕ ಬೆಳೆಯಾಗೂ ಕೂಡ ಬಳಸ್ತೀವಿ. ಭಾಳಷ್ಟು ಕಡೆ ನಮ್ಮ ಈ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಎಲ್ಲಿ ಬಳಸ್ತಾರೆ ರೈತರು, ಅದನ್ನು ಒಂದು ಚಪ್ಪರ ಹಾಕಿ ನಾಟಿ ಮಾಡ್ಕೋತಾರೆ. ಈ ಒಂದು ಸೀಸನ್ ಆದಮೇಲೆ ಒಣಗ್ತದೆ, ಮತ್ತೆ ಮಳೆ ಬಿದ್ದ ನಂತರ ಮತ್ತೆ ಚಿಗುರಿ ಬರ್ತಾ ಇರ್ತದೆ. ಮತ್ತು ಆಗಲೇ ಹೇಳ್ದಂಗೆ ಸೊಪ್ಪನ್ನು ಕೂಡ, ಎಳೆ ಸೊಪ್ಪೇನಿದೆ ಅದನ್ನು ಕೂಡ ಸಾಂಬಾರಿನಲ್ಲಿ ಉಪಯೋಗಿಸ್ತಾರೆ. ಎಳೆಕಾಯಿಯನ್ನು ನಾವು ತರಕಾರಿ ರೀತಿ ಉಪಯೋಗಿಸ್ತೀವಿ, ಚಪ್ಪರದವರ ರೀತಿ. ಒಣಗಿದ ಕಾಳನ್ನು
ಕಾಳಿನ ರೀತಿ ಉಪಯೋಗಿಸ್ತೀವಿ. ತದನಂತರ ಗೆಡ್ಡೆನ ನೋಡಿದ್ರೆ ನೀವು ವಿಶೇಷಣ ಏನಂತ ಹೇಳಿದ್ರೆ, ನಮ್ಮ ದ್ವಿದಳ ಧಾನ್ಯಗಳಲ್ಲಿ ಈ ಕೆಳಗಡೆ ಗೆಡ್ಡೆ ನಿಮಗೆ ಈ ಗೆಣಸು ಯಾವ ರೀತಿ ಬರುತ್ತೋ ಆ ರೀತಿ ಗೆಡ್ಡೆಗಳು ಕೂಡ ಬರುತ್ತೆ. ಈ ಗೆಡ್ಡೆಗಳನ್ನು ಕೂಡ ಸ್ಟಾರ್ಚ್ ಅಂಶ ಎಷ್ಟಾಗಿದೆ, ಪಿಷ್ಟದ ಅಂಶ, ಅದನ್ನು ಕೂಡ ನಾವು ಖಾದ್ಯಗಳಲ್ಲಿ ಬಳಸ್ಬೋದು. ಮತ್ತು ಈ ಬೆಳೆದು ಮುಖ್ಯ ಅಂಶ ಏನಂತ ಹೇಳಿದ್ರೆ, ಈಗ ನಮ್ಮ ಏನು ಸೋಯಾಬೀನ್ ಇದೆಯಲ್ಲ, ಸೋಯಾಬೀನಲ್ಲಿ ಅತಿ ಹೆಚ್ಚಿನ ಪ್ರೋಟೀನ್ ಅಂಶ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇರೋದು ಇದರಲ್ಲೇ ಹೆಚ್ಚಿನ ಪ್ರೋಟೀನ್ ಅಂಶ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅದನ್ನು. ಮತ್ತು ಅದರ ಜೊತೆಗೆ ಎಲ್ಲಿ ಸೋಯಾಬೀನನ್ನು ಬೆಳೆಯೋಕ್ಕೆ ಕಷ್ಟ ಇದೆ, ಕೆಲವೊಂದು ಈಗ ಹೆಚ್ಚು ಉಷ್ಣವಲಯಗಳಲ್ಲಿ ಸೋಯಾಬೀನ್ ಎಲ್ಲಿ ಬೆಳೆಯೋಕ್ಕೆ ಕಷ್ಟ ಆಗುತ್ತೆ ಅಂಥ ಪ್ರದೇಶಗಳಲ್ಲೂ ಕೂಡ ಇದು ಬೆಳೆಯುತ್ತೆ. ಅಂದರೆ ಉತ್ತಮವಾದ ಹೊಂದಾಣಿಕೆ ಗುಣ ಹೊಂದಿದೆ. ಅತಿ ಹೆಚ್ಚು ನೀರನ್ನು ಬಯಸಲ್ಲ, ಅತಿ ಹೆಚ್ಚು ಗೊಬ್ಬರಗಳನ್ನು ಬಯಸಲ್ಲ, ಮತ್ತು ನಾವು ನೋಡಿದಾಗೆ ಅತಿ ಹೆಚ್ಚು ಕೀಟ ರೋಗ ಬಾಧೆಗಳು ಕೂಡ ಇಲ್ಲ ಇದರಲ್ಲಿ. ಅದರಿಂದಾಗಿ ಈ ಬೆಳೆ ಎಲ್ಲಿ ನಮಗೆ ಪೋಷಕಾಂಶಗಳ ಕೊರತೆ ಇದೆಯೋ, ಪ್ರೋಟೀನ್ ಅಂಶದ ಕೊರತೆ ಇದೆ, ಮತ್ತು ಅತಿ ಉತ್ತಮವಾಗಿ ಹೇಳ್ಬೇಕಂತ ಹೇಳಿದ್ರೆ ಶಾಕಾಹಾರಿಗಳು ಯಾರಿರ್ತಾರೆ, ವೆಜಿಟೇರಿಯನ್ಸು, ಅವ್ರಿಗೆ ಒಂದು ಉತ್ತಮ ಪ್ರೋಟೀನ್ ಅಂಶ ಆಗ್ಬೋದು ಅಂತ ಹೇಳ್ತಾ ಬರ್ಬೋದು ನಾವು. ಮತ್ತು ಇದರಲ್ಲಿ ಬಹಳ ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ಇದನ್ನು ಹೆಚ್ಚಾಗಿ ವ್ಯಾವಹಾರಿಕವಾಗಿ ಅಥವಾ ಮಾರುಕಟ್ಟೆಗೆ ಅನುಗುಣವಾಗಿ ಎಲ್ಲೂ ಬೆಳೀತಾ ಇಲ್ಲ ಅಂತ ಹೇಳ್ಬೋದು. ಕೆಲ ಭಾಗದಲ್ಲಿ ಮಾರಾಟ ಆಗ್ತಾ ಇದೆ, ಆದರೆ ಹೆಚ್ಚಿನ ಭಾಗ ಬಹುಬಳಕೆಯಲ್ಲಿರೋದು ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ. ಆದರೆ ಇದನ್ನು ನಾವು ನಾಟಿ ಮಾಡ್ತೀವಿ ಅಂತ ಹೇಳೋದಾದರೆ ಮಾರುಕಟ್ಟೆ ನೋಡಿಕೊಂಡು ಖಂಡಿತವಾಗಿ ಸಾಲಿಂದ ಸಾಲಿಗೆ 90 ಸೆಂಟಿಮೀಟ್ರ್ ಅಂದರೆ 3 ಅಡಿ ಅಳತೆ, ಸಾಲೊಳಗೆ 1 ರಿಂದ 1.5 ಅಡಿ ಅಳತೆಯಲ್ಲಿ ನೀವು ಗಿಡಗಳನ್ನು ನಾಟಿ ಮಾಡ್ಕೋಬೋದು. ಈ ನಾಟಿ ಮಾಡಿದ ನಂತರ ಇದಕ್ಕೆ ಬಹಳ ಮುಖ್ಯವಾಗಿ ಬೇರೆ ಬೆಳೆಗಳ ರೀತಿ ನೆಲದಲ್ಲಿ ಹಬ್ಬಲ್ಲ, ಇದು ಹಬ್ಬು ಬಳ್ಳಿಯಾಗಿರೋದ್ರಿಂದ ತಾವು ಯಾವುದಾದ್ರು ದಾರದ ಸಹಾಯದಿಂದ ಕಟ್ಕೊಳ್ತಾ ಹೋಗಿದ್ರೆ ಅಥವಾ ಚಪ್ಪರ ಮಾಡಿದ್ರೆ ಸುಲಭವಾಗಿ ಹಬ್ಕೊತಾ ಹೋಗ್ತದೆ. ಈ ಹಬ್ಬಿದ ನಂತರ ಬಹಳ ಮುಖ್ಯವಾಗಿ ನೋಡೋದಾದರೆ, ಈ ಒಂದು ಬೆಳೆ ನಿಮಗೆ ತರಕಾರಿ ನಾವು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ಈಗ ಪ್ರಸ್ತುತ ನಮ್ಮ ಬೆಳೆ ಏನು ನೋಡ್ತಾ ಇರಿ, ಇದು ನೀವು ಆಗಸ್ಟ್ 30ನೇ ತಾರೀಕಿನಲ್ಲಿ ನಾವು ನಾಟಿ ಮಾಡಿದ್ದೀವಿ. ಸೆಪ್ಟೆಂಬರ್, ಅಕ್ಟೋಬರ್, ಇವಾಗ ನವೆಂಬರ್ 15ನೇ ತಾರೀಕು ಅಂತ ಇಟ್ಕೊಂಡ್ರೆ ಕರೆಕ್ಟಾಗಿ 75 ದಿವಸದ ಬೆಳೆಯನ್ನು ನೀವು ನೋಡ್ತಾ ಇದ್ದೀರಿ. ಅದರಿಂದಾಗಿ ನಾವೇನು ಹೇಳ್ಬೋದು ಅಂದರೆ, ಸುಮಾರು 70 ರಿಂದ 80 ದಿವಸಗಳಲ್ಲಿ ನಮಗೆ ಈ ಮೊದಲನೇ ಕಟಾವ್ಗೆ ನಾವು ಹೋಗ್ಬೋದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ನಾವು ಕಟಾವು ಮಾಡ್ತಾ ಇರೋವಂಥ ಬೆಳೆ ನೀವು ನೋಡ್ತಾ ಇರಿ. ಇದು ಪ್ರಸ್ತುತ 75 ದಿನದ ಬೆಳೆ ಆಗಿರೋದ್ರಿಂದ 75ನೇ ದಿವಸದಲ್ಲಿ ನಾವು ತರಕಾರಿಯಾಗಿ ಬೆಳೆಸಲಿಕ್ಕೆ ಯಾವ ರೀತಿ ರೆಕ್ಕೆ ಹೊರಬೇಕು ಅದನ್ನು ನಾವು ಈಗ ಕಟಾವು ಮಾಡ್ಕೋಬೋದು. ಇದನ್ನು ಇನ್ನೂ ಕನಿಷ್ಠ ಪಕ್ಷ ಒಂದು 2.5 ತಿಂಗಳು ಬಿಟ್ಟರೆ, ಒಂದು 150-160 ದಿವಸದ ಮಟ್ಟಿಗೆ ಬಿಟ್ಟರೆ ನಾವು ಆ ಕಾಯಿಗಳು ಬಲಿತಾ ಹೋಗ್ತವೆ, ತಳ್ಳಾಗ್ತವೆ, ತದನಂತರ ಬೀಜ ಆಗ್ತವೆ. ಆ ಬೀಜಗಳಲ್ಲೂ ಪ್ರೋಟೀನ್ ಅಂಶ ಹೆಚ್ಚಾಗಿರ್ತದೆ, ಅದನ್ನು ಕೂಡ ನಾವು ಬಳಕೆ ಮಾಡಬಹುದು. ಮತ್ತು ಸರ್ವೇಸಾಮಾನ್ಯವಾಗಿ ಈ ಬೆಳೆ ಅಪರೂಪವಾಗಿರೋದ್ರಿಂದ ನಾವು ಇದುವರೆಗೆ ಗಮನಿಸಿರೋ ಹಾಗೆ ಯಾವುದೇ ಕೀಟಬಾಧೆ ಕೂಡ ಇಲ್ಲ, ಯಾವುದೇ ರೋಗ ಬಾಧೆ ಕೂಡ ಇಲ್ಲ, ಯಾವುದೇ ಸ್ಪ್ರೇ ಕೂಡ ಅದಕ್ಕೆ ಕೇಳಲ್ಲ. ಒಂದೇನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರ್ದು. ಅದಕ್ಕೆ ನೀರು ನಿಂತಹ ಸಂದರ್ಭದಲ್ಲಿ ನಮಗೆ ಬೆಳೆ ಸಾಯುವಂಥ ಅವಕಾಶಗಳಿರ್ತವೆ. ಅದು ನಾನು ಈಗಾಗಲೇ ಹೇಳ್ದಂಗೆ ಉಷ್ಣವಲಯದ ಬೆಳೆ ಆಗಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಆದರೆ ಹೂವು ಕಾಯಿ ಬಿಡೋ ಹಂತದಲ್ಲಿ ಉತ್ತಮವಾಗಿ ನಾವು ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಬಹಳ ಖಂಡಿತವಾಗಿ ಉತ್ತಮ ಬೆಳೆಯನ್ನು ನಾವು ತಗೊಳ್ತಾ ಹೋಗ್ಬೋದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ.
ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಮತ್ತು ನೀವು ಹೂಗಳನ್ನು ನೋಡೋದಾದರೆ ಮತ್ತೆ ಇದರಲ್ಲಿ ನಾನು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ 2 ರೀತಿ ಇದೆ. ಸಾಮಾನ್ಯವಾಗಿ ನಾವು ಹಸಿರು ರೆಕ್ಕೆಯವರೇನೋ ಹಾಕಿದ್ದೀವಿ, ನೀಲಿ ಬಣ್ಣದ ರೆಕ್ಕೆಯವರೇನೋ ಹಾಕಿದ್ದೀವಿ. ಹಸಿರು ಬಣ್ಣದ್ದು ಇನ್ನೂ ಫಲಕ್ಕೆ ಬಂದಿಲ್ಲ, ನೀಲಿ ಬಣ್ಣದ್ದು ನೀವು ಈಗ ನೋಡ್ತಾ ಇರಿ, ಪರ್ಪಲ್ ವಿಂಗಡ್ ಬೀನ್ ಅಂತ ಹೇಳ್ತಾ ಇದ್ದೀವಿ. ಇದನ್ನು ನೀವು ನೋಡ್ತಾ ಇರಿ. ಎರಡೂ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಏನು ಬಹಳ ವ್ಯತ್ಯಾಸ ಏನಿರಲ್ಲ. ಪರ್ಪಲ್ ಇದರಲ್ಲಿ ಏನಿರುತ್ತೆ ಅಂದರೆ ಸ್ವಲ್ಪ ಆ್ಯಂಥೋಸೈನಿನ್ ಅನ್ನೋ ಪಿಗ್ಮೆಂಟ್ ಅಂಶ ಸ್ವಲ್ಪ ಜಾಸ್ತಿ ಇರ್ತದೆ. ಅದರಿಂದಾಗಿ ಇದನ್ನು ಖಂಡಿತವಾಗಿ ಉಪಯೋಗಿಸ್ಬೋದು. ಇದರ ಹೂ ನೋಡಿದ್ರೆ ಈಗ ಪರ್ಪಲ್ ಬೀನ್ಸಲ್ಲಿ ನೀವು ಈ ನೇರಳೆ ಬಣ್ಣದ ಹೂವೇ ಬರುತ್ತೆ. ಮತ್ತು ಬಹಳಷ್ಟು ಜನಕ್ಕೆ ಅನುಮಾನ ಏನಂತ ಹೇಳಿದ್ರೆ ಹೊಸ ಬೆಳೆ ಆಗಿರೋದ್ರಿಂದ ನಾವೇನಾದರೂ ಪರಾಗಸ್ಪರ್ಶ ಮಾಡಬೇಕಾ, ಏನಾದರೂ ಇದು ಮಾಡೋಕೆ ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ. ಯಾಕೆಂದರೆ ಯಾವ ರೀತಿ ದ್ವಿದಳ ಬೆಳೆಗಳಲ್ಲಿ, ದ್ವಿದಳ ಧಾನ್ಯದ ಬೆಳೆಗಳಂತ ಅಲಸಂದೆ ಆಗ್ಬೋದು, ಅವರೇ ಆಗ್ಬೋದು, ಅದೇ ರೀತಿ ಹೂಗಳು ಇದರಲ್ಲೂ ಇರುತ್ತೆ. ಕ್ಲಿಸ್ಟೋಗಮಸ್ ಫ್ಲವರ್ ಅಂತ ಹೇಳ್ತೀವಿ. ಸ್ವಕೀಯ ಪರಾಗಸ್ಪರ್ಶನೇ ಆಗ್ತದೆ, ಯಾವುದೇ ಹೊರಗಿನ ಪರಾಗಸ್ಪರ್ಶದ ಅವಶ್ಯಕತೆ ಇಲ್ಲ. ಅದರಿಂದಾಗಿ ಸ್ವಕೀಯ ಪರಾಗಸ್ಪರ್ಶ ಆಗೋದ್ರಿಂದ ರೈತ ಬಾಂಧವರು ಕೂಡ ತಮ್ಮಲ್ಲಿ ಕಚ್ಚಿದಂಥ ಕಾಯಿ ಬಲಿತ ನಂತರ ಬೀಜಗಳನ್ನು ಸಂಗ್ರಹ ಮಾಡಿಟ್ಕೊಂಡು ಖಂಡಿತವಾಗಿ ತಾವು ಬೇರೆಯವ್ರಿಗೂ ನೀಡ್ಬೋದು, ತಾವು ಕೂಡ ಅದನ್ನು ಬಳಸ್ತಾ ಹೋಗ್ಬೋದು. ಯಾವುದೇ ತೊಂದರೆ ಏನಿಲ್ಲ ಅದರಿಂದ. ಆದರೆ ಇದರಲ್ಲೇ ನಾವು ಇನ್ನೊಂದು ಹೇಳಬೇಕಂದ್ರೆ, ಪಕ್ಕದಲ್ಲೇ ನೀವು ನೋಡಿದ್ರೆ ನಮ್ಮ ಹಾಗ್ಲ ಇದೆ. ಆದರೆ ಅದಕ್ಕೆ ನಮಗೆ ಗಂಡು ಹೂ ಬೇರೆ, ಹೆಣ್ಣು ಹೂ ಬೇರೆ ಒಂದೇ ಗಿಡದಲ್ಲಿ ಇರ್ತದೆ. ಮೊನೋಶಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ಅದು ಪರಕೀಯ ಪರಾಗಸ್ಪರ್ಶ ಆಗ್ತದೆ. ಆ ಪರಕೀಯ ಪರಾಗಸ್ಪರ್ಶ ಆಗಲಿಕ್ಕೆ ಜೇನು ಹುಳುಗಳು ಅಥವಾ ಬಂಬಲ್ ಬೀನ್ಸ್ ಅಂತ ಇತರೆ ಒಂದು ಹುಳುಗಳ ಸಹಾಯ ನಮಗೆ ಬಹಳ ಬೇಕಾಗಿರ್ತದೆ. ಈಗ ನೀವು ಅದರಲ್ಲಿ ನೋಡ್ತಾ ಇರಿ, ಒಂದರಲ್ಲಿ ಹೆಣ್ಣು ಯಾವ ರೀತಿ ಇರುತ್ತೆ, ಗಂಡು ಹೂ ಯಾವ ರೀತಿ ಇರುತ್ತೆ, ವ್ಯತ್ಯಾಸ ಕಾಣಿಸ್ತಾ ಇದೆ. ನಿಮಗೇನು ಕೆಳಗಡೆ ಈಗ ನಿಮ್ಮದು ಹಾಗಲಕಾಯಿ ರೀತಿ ಕಾಣಿಸ್ತಾ ಇದೆಯಲ್ಲ, ಇದು ಹೆಣ್ಣು ಹೂವು. ನಿಮಗೆ ಏನು ಕೆಳಗಡೆ ಓವರಿ ಏನು ಇರೋದೇ ಇಲ್ಲ, ಇದು ಗಂಡು ಹೂವು. ಈ ಗಂಡು ಹೂವಿನಲ್ಲಿ ಕೇವಲ ಪರಾಗ ಇರ್ತದೆ, ಪರಾಗ ರೇಣುಗಳಿರ್ತವೆ. ಹೆಣ್ಣು ಹೂವಿನಲ್ಲಿ ಓವರಿ ಇರ್ತದೆ. ಈ ಗಂಡು ಹೂವಿನಿಂದ ಪರಾಗ ಹೋಗಿ ಹೆಣ್ಣು ಹೂವಿಗೆ ಬಿದ್ದರಷ್ಟೇ ಕಾಯಿ ಕಚ್ಚುತ್ತದೆ. ಅದು ಬಿದ್ದು ಅದು ಮೊಳಕೆ ಒಡೆದು ಅದು ಆ ಓವ್ಯೂಲ್ ಅಂತ ಹೇಳ್ತೀವಿ, ಅಲ್ಲಿಗೆ ಸೇರಿ ಪರಾಗಸ್ಪರ್ಶ ಕಂಪ್ಲೀಟ್ ಆದ್ರಷ್ಟೇ ನಮಗೆ ಕಾಯಿ ಕಚ್ಚುತ್ತಾ ಹೋಗ್ತದೆ. ಅದರಿಂದಾಗಿ ಈ ಯಾವಾಗ ನಾವು ಕುಂಬಳ ಜಾತಿ ಗಿಡಗಳನ್ನು ಬೆಳಿತೀವಿ, ಪರಕೀಯ ಪರಾಗಸ್ಪರ್ಶದ ಬೆಳೆಗಳನ್ನು ಬೆಳಿತೀವಿ, ಅಂಥ ಕಡೆ ಎಲ್ಲ ನಾವು ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡ್ರೆ ಬಹಳ ಉಪಯೋಗಕಾರಿ ಆಗ್ತದೆ. ನೀವಾಗಲೇ ಬಹಳಷ್ಟು ಕಡೆ ನೋಡಿರ್ತೀರಿ, ಕೇಳಿರ್ತೀರಿ, ಜೇನು ಪೆಟ್ಟಿಗೆ ಇಟ್ಕೊಂಡ ನಂತರ ಬಹಳಷ್ಟು ಬೆಳೆಗಳಲ್ಲಿ ನಮಗೆ ಇಳುವರಿ ಹೆಚ್ಚಾಗ್ತಾ ಹೋಗ್ತದೆ. ಏಕೆಂದರೆ ಪರಾಗಸ್ಪರ್ಶಕ್ಕೆ ನಮಗೆ ಸಹಾಯ ಮಾಡ್ತವೆ. ಆದರೆ ಈ ರೀತಿ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಜೇನು ಹುಳುಗಳ ಅವಶ್ಯಕತೆ ಇಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಅವು ಕೂಡ ಇದಕ್ಕೂ ಬರ್ತವೆ, ಪರಾಗ ಹಿರ್ಕೋತವೆ, ಹೋಗ್ತವೆ. ಆದರೆ ಇದರಲ್ಲಿ ಅದಿಲ್ಲ ಅಂದರೂ ಕೂಡ ಸ್ವಕೀಯ ಪರಾಗಸ್ಪರ್ಶ ತಾನೇ ಆಗ್ತದೆ. ಇದಿಷ್ಟು ನಮ್ಮ ಗಮನದಲ್ಲಿ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಈ ಬೆಳೆಗಳನ್ನು ನಾವು ಬಹುಕಾಲ ಬೆಳೀತಾ ಹೋಗ್ಬೋದು. ಮತ್ತು ಹಿತ್ತಲ ಪ್ರದೇಶಗಳಲ್ಲಿ ನಮ್ಮ ಮನೆ ಹಿತ್ತಲುಗಳಲ್ಲಿ ಹಾಕ್ಕೊಂಡ್ರೆ ಉತ್ತಮವಾದ ಪೋಷಕಾಂಶ ಇರೋದ್ರಿಂದ ನಮಗೂ ಕೂಡ ಒಳ್ಳೆಯದು. ಮತ್ತು ಇತ್ತೀಚೆಗೆ ನಮ್ಮಲ್ಲಿ ಕಂಡು ಬರ್ತಾ ಇರೋದು ಟೆರೇಸ್ ಗಾರ್ಡನಿಂಗ್ ಅಂತ ಹೇಳ್ತೀವಿ, ಮತ್ತು ಅರ್ಬನ್ ಗಾರ್ಡನಿಂಗ್ ಅಂತ ಹೇಳ್ತೀವಿ. ಸಿಟಿಗಳಲ್ಲಿ ನಮಗೆಲ್ಲಿ ಜಾಗ ಕೊರತೆ ಇದೆ ಅಂಥ ಜಾಗಗಳಲ್ಲಿ ಖಂಡಿತವಾಗಿ ಇದನ್ನು ಬಳಸ್ಬೋದು. ಈಗ ಉದಾಹರಣೆಗೆ ಮನೆಗಳಲ್ಲಿ ಕಿಟಕಿ ಅಥವಾ ಜಾಲರಿ ಏನು ಹಾಕ್ಸ್ತೀರಿ, ಆ ಜಾಗದಲ್ಲಿ ಬಿಸಿಲು ಚೆನ್ನಾಗಿ ಬೀಳ್ತಾ ಇದೆ ಅಂತ ಖಂಡಿತವಾಗಿ ಒಂದು ಪಾಟಲ್ಲಿ ಒಂದು ಗಿಡ ನಾಟಿ ಮಾಡ್ಕೊಂಡ್ರೆ ನೀವು ಆ ಗ್ರಿಲ್ಸ್ ಮೇಲೆ ಹಬ್ಬಿಸ್ಕೊಂಡು ನೀವು ಬಿಸಿಲಿಗೆ ಬಿಡ್ಬೋದು. ಅಲ್ಲಿಂದ ಕೂಡ ನೀವು ಕಾಯಿ ಕಟಾವು ಮಾಡ್ಕೋಬೋದು. ಮತ್ತು ನಿಮ್ಮದು ಪೋರ್ಟಿಕೋ ಇರುತ್ತೆ, ಮುಂದೆ ಏನಾದರೂ ಕಾರ್ಗೇರ್ ನಿಲ್ಸೋ ಜಾಗಕ್ಕೆ ನೀವು ಏನಾದರೂ ಪೋಲ್ಗಳು ಹಾಕಿದರೆ ಅದ್ರ ಮೇಲೆ ಜಾಲರಿ ಬಿಟ್ಟಿದ್ದು ಹಬ್ಬಿಸಿದ್ರೂ ಕೂಡ ನೆರಳು ಆಗ್ತದೆ, ಕಾಯಿಗಳನ್ನು ಕೂಡ ಕಟಾವು ಮಾಡ್ಬೋದು. ಇದೇ ರೀತಿ ಪ್ಯಾಷನ್ ಫ್ರೂಟ್ ಮಾಡ್ತಾರೆ, ಜ್ಯೂಸ್ ಹಣ್ಣು ಅಂತ ಹೇಳ್ತೀವಿ, ಅದನ್ನು ಹಬ್ಬಿಸ್ಕೋಬೋದು. ಚಪ್ಪರದವರೆ ಹಬ್ಬಿಸ್ಕೋಬೋದು. ಈ ಎಲ್ಲ ಬೆಳೆಗಳನ್ನು ಹಬ್ಬಿಸ್ಕೊಂಡ್ರೆ ಒಂದು ನಿಮಗೆ ತರಕಾರಿ, ವಿಷಮುಕ್ತ ತರಕಾರಿ ಸಿಗ್ತದೆ, ನೆರಳು ಕೂಡ ಆಗ್ತದೆ, ತಂಪಾಗಿ ಕೂಡ ಇರ್ತದೆ. ಇದಿಷ್ಟನ್ನು ಗಮನ ಇಟ್ಕೊಂಡು ರೈತ ಬಾಂಧವರು ಇದರ ಉಪಯೋಗವನ್ನು ಪಡ್ಕೋಬೋದು. ಈ ಬೀಜವನ್ನು ನಾವು ನಿಮ್ಗೆ ಹೇಳಬೇಕಂತ ಹೇಳಿದ್ರೆ ಸಹಜ ಸಮೃದ್ಧ ಎಂಬ ಮೈಸೂರಿನ ಒಂದು ಸಂಸ್ಥೆಯಿಂದ ತಂದಿದ್ದೀವಿ. ಇದಾದ ನಂತರ ನಮ್ಮ ಬರುವಂಥ ಕಾಯಿಗಳಿಂದ ಬೀಜಗಳನ್ನು ಸಂಗ್ರಹ ಮಾಡ್ಕೊಂಡು ನಾವು ಬಳಸ್ಬೋದು. ಹಸಿರು ಮತ್ತು ಪರ್ಪಲ್ ಎರಡೂ ಇದೆ. ಆಸಕ್ತಿ ಇದ್ದವರು ದಯವಿಟ್ಟು ವಿಚಾರಿಸಿ ಆ ಬೀಜಗಳನ್ನು ಪಡ್ಕೊಂಡು ತಾವು ಬೆಳವಣಿಗೆಯನ್ನು ಮಾಡ್ಕೋಬೋದು ಅಂತ ಹೇಳಿ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ.
ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ನೆಕ್ಸ್ಟ್ ಜೆನ್ ಲೈಫ್ ಅರೇಕಾ ಬಾಯ್ಲರ್ ಡ್ರೈಯರ್. ಅಡಿಕೆ ಬೇಯಿಸಲು ನೀರು, ಕಟ್ಟಿಗೆ, ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ. ಬೆಂದು 60% ಒಣಗಲು ಕೇವಲ 3-4 ಗಂಟೆ, ನಂತರ 2-3 ಬಿಸಿಲು. ಬಣ್ಣ, ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ. 3% ಹೆಚ್ಚಿನ ತೂಕ. ಗಂಟೆಗೆ ಸರಾಸರಿ 3 ಯೂನಿಟ್ ವಿದ್ಯುತ್. 100, 200, 500 ಮತ್ತು 1000 ಕಿಲೋಗ್ರಾಂ ಮಾದರಿಗಳು. ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರೈಯರ್ ಕೂಡ ಲಭ್ಯ. ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜೆನ್ ಲೈಫ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಈಗ ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದ ತಾಕಿನಲ್ಲೇ ಇರುವಂಥ ಮತ್ತೊಂದು ಪ್ರಮುಖವಾದ ಬೆಳೆ ಅಂತ ಹೇಳಿದ್ರೆ ಮೀಟರ್ ಅಲಸಂದೆ ಅಂತ ಹೇಳ್ತೀವಿ. ಮೀಟರ್ ಅಲಸಂದೆ ಅಂತ ಹೇಳ್ತಾರೆ, ಮೀಟರ್ ಬಳ್ಳಿ ಅಂತ ಹೇಳ್ತಾರೆ, ಅಥವಾ ಇಂಗ್ಲೀಷ್ನಲ್ಲಿ ನಾವು ಯಾರ್ಡ್ ಲಾಂಗ್ ಬೀನ್ ಅಂತ ಹೇಳ್ತೀವಿ. ಇದು ಒಂದು ಉತ್ತಮವಾದಂತಹ ಬೆಳೆ ಅಂತ ಹೇಳ್ಬೋದು, ಬಳ್ಳಿ ಬೆಳೆ ಅಂತ ಹೇಳ್ತೀವಿ. ಈಗ ನಾವಿಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಈ ಬೆಳೆ ಯಾರ್ಡ್ ಲಾಂಗ್ ಬೀನ್ನಲ್ಲಿ ಅರ್ಕಾ ಮಂಗಳ ಅಂತ ಒಂದು ತಳಿ. ಈ ಅರ್ಕಾ ಮಂಗಳ ತಳಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ಬೆಂಗಳೂರು ಹೆಸರುಘಟ್ಟ ಅವರಿಂದ ಬಿಡುಗಡೆಯಾಗಿರುವಂಥ ತಳಿ. ಇದೇ ತಳಿಯನ್ನು ನಾವು ಈಗಾಗಲೇ ಇಲ್ಲಿ ಶಿವಮೊಗ್ಗದ ಕೆಲ ಭಾಗದ ರೈತರಿಗೆ ನಾವು ಮುಂಚೂಣಿ ಪ್ರಾತ್ಯಕ್ಷತೆ ಅಡಿಯಲ್ಲಿ ನೀಡಿದ್ದೇವೆ ಕೂಡ, ಮತ್ತು ರೈತರಿಂದ ಇದರ ಬಗ್ಗೆ ಒಂದು ಫೀಡ್ಬ್ಯಾಕ್ ಕೂಡ ನಮಗೆ ಒಳ್ಳೆ ರೀತಿಯಲ್ಲಿದೆ. ಅಂದರೆ ಉತ್ತಮವಾದಂಥ ಇಳುವರಿ ಕೊಟ್ಟಿದೆ ಅನ್ನೋ ಒಂದು ಮಾಹಿತಿ ಕೂಡ ಅವರಿಂದ ಬಂದಿದೆ. ಈ ಒಂದು ಬೆಳೆನ ನಾವು ನೋಡೋದಾದರೆ ಸರಿಸುಮಾರು ಏನಕ್ಕೆ ಉಪಯೋಗಿಸ್ತಾರಪ್ಪ ಅಂತ ನೋಡೋದಾದರೆ, ಈಗಿದು ನಮ್ಮ ನಾರ್ಮಲ್ ಅಲಸಂದೆ ಏನಿದೆ ಅದೇ ರೀತಿ ಹಸಿ ಕಾಯಿ ಬಿಡ್ತದೆ, ಆದರೆ ಹೆಸರೇ ಹೇಳೋ ರೀತಿ ಯಾರ್ಡ್ ಲಾಂಗ್ ಬೀನ್. ಯಾರ್ಡ್ ಅಂದರೆ ಗಜ ಅಂತ ಹೇಳ್ಬೋದು ಅಥವಾ ಮೊಳ ಅಂತ ಹೇಳ್ಬೋದು. ಮೊಳದಷ್ಟು ಉದ್ದ ಇರುತ್ತೆ ಅಥವಾ ಒಂದು ಗಜದಷ್ಟು ಉದ್ದ ಇರುತ್ತೆ ಅನ್ನೋ ಕಾರಣಕ್ಕೆ ಯಾರ್ಡ್ ಲಾಂಗ್ ಬೀನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ಅಲಸಂದೆ ರೀತಿಯೇ ಇರುತ್ತೆ. ಎಳೆಕಾಯಿ ಇದ್ದಾಗ ನಾವು ಅದನ್ನು ಮುರಿದು ನೇರವಾಗಿ ಪಲ್ಯ ಮತ್ತು ಸಾಂಬಾರುಗಳಲ್ಲಿ ಬಳಸ್ತೀವಿ. ಮತ್ತು ಇದನ್ನು ಅತಿ ಹೆಚ್ಚು ಮಾರುಕಟ್ಟೆಯನ್ನು ನಾವು ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಆದರೆ ಅದರಲ್ಲೂ ಕೂಡ ಈ ಕೇರಳ ಭಾಗದಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಇದರ ಮಾರುಕಟ್ಟೆ ಬಹು ಅತ್ಯುತ್ತಮವಾಗಿದೆ. ಸರಿಸುಮಾರು ರೈತರಿಗೆ ನಾವು ಕಂಡ ಮಟ್ಟಿಗೆ 20 ರಿಂದ 35 ರೂಪಾಯಿವರೆಗೂ ಸರಾಸರಿ ಹಣ ಇದಕ್ಕೆ ಸಿಗ್ತಾ ಹೋಗ್ತಾ ಇದೆ. ಅದರಿಂದಾಗಿ ಈ ಒಂದು ಬೆಳೆಯನ್ನು ಹೆಚ್ಚಿನ ಭಾಗದಲ್ಲಿ ಬೆಳೆದು ಮಂಗಳೂರು ಮತ್ತು ಈ ಕರಾವಳಿ ಭಾಗಕ್ಕೆ ಅನೇಕರು ಸರಬರಾಜು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ನಮ್ಮ ಏನು ಬೇರೆ ಜಿಲ್ಲೆಗಳಿದ್ದಾವೆ, ಮೈಸೂರು ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಇಂಥ ಜಿಲ್ಲೆಗಳಲ್ಲೂ ಕೂಡ ಮಾರುಕಟ್ಟೆಯಲ್ಲಿ ನಾವು ಇವತ್ತು ಈ ಮೀಟರ್ ಅಲಸಂದೆಯನ್ನು ನೋಡ್ತಾ ಹೋಗ್ಬೋದು. ಇದರ ವೈಜ್ಞಾನಿಕ ನೇಮು ವಿಗ್ನಾ ಆಂಗ್ಯುಲೇಟಾ ಸಬ್ಸ್ಪೀಸಿಸ್ ಸೆಸ್ಕ್ಯುಪೆಡಾಲಿಸ್ ಅಂತ ಹೇಳ್ತೀವಿ. ಇದು ಕೂಡ ನಮ್ಮ ದ್ವಿದಳ ಜಾತಿಗೆ ಸೇರೋದ್ರಿಂದ ಲೆಗ್ಯೂಮಿನೇಸಿ ಅಂತ ಲೆಗ್ಯೂಮ್ ಅಂತ ಇದಕ್ಕೆ ಸೇರುತ್ತೆ. ಇದು ಕೂಡ ಸಾರ್ವಜನಿಕ ಸ್ಥಿರೀಕರಣದಲ್ಲೂ ಕೂಡ ಹೆಲ್ಪ್ ಮಾಡುತ್ತದೆ ಮತ್ತು ಎಲೆಗಳು ಕೂಡ ಉತ್ತಮವಾದಂಥ ಗೊಬ್ಬರವಾಗ್ತವೆ. ಸಾಮಾನ್ಯವಾಗಿ ಆ ಗಿಡನ ನೀವು ನೋಡ್ತಾ ಹೋದರೆ ಸರಿಸುಮಾರು 3 ರಿಂದ 4 ಮೀಟರ್ ಎತ್ತರಕ್ಕೆ ಬೆಳೀತಾ ಹೋಗ್ತದೆ ಗಿಡ. ಅದರಿಂದಾಗಿ ನಾವು ನಾಟಿ ಮಾಡಬೇಕಾದ್ರೆ ಯಾವಾಗಲೂ ಸಾಲಿಂದ ಸಾಲಿಗೆ ಸುಮಾರು 5 ಅಡಿ ಅಂತರ ಕೊಟ್ಕೋತೀವಿ. ಸಾಲಿನ ಒಳಗೆ 1 ರಿಂದ 1.5 ಅಡಿ ಅಂತರದಲ್ಲಿ ನಾವು ಇದನ್ನು ನಾಟಿ ಮಾಡ್ತಾ ಹೋಗ್ತೀವಿ. ನೇರವಾಗಿ ಬೀಜವನ್ನು ಕೂಡ ನಾಟಿ ಮಾಡ್ತಾರೆ ರೈತರು. ಕೆಲ ರೈತರು ಇದನ್ನು ನರ್ಸರಿಯಲ್ಲಿ ಒಂದು 8-10 ದಿವಸದ ಸಸಿ ಮಾಡ್ಕೊಂಡು ತದನಂತರ ಕೂಡ ಇದನ್ನು ಟ್ರಾನ್ಸ್ಪ್ಲಾಂಟಿಂಗ್ ನಾಟಿ ಮಾಡುವಂಥದ್ದು ಕೂಡ ಪ್ರಾಕ್ಟೀಸಲ್ಲಿದೆ. ಅದರಲ್ಲೂ ಕೂಡ ಮಲ್ಚಿಂಗ್ ಕವರ್ ಉಪಯೋಗಿಸಿ ಅನೇಕ ರೈತರು ಇದನ್ನು ಬೆಳೀತಾ ಹೋಗ್ತಾ ಇದ್ದಾರೆ.
ಇದರಲ್ಲಿ ಪ್ರಮುಖವಾದ ಅಂಶ ಏನಂತ ಹೇಳಿದ್ರೆ, ಬೆಳೀತಿದ್ದಾಗ ಅದಕ್ಕೆ ಒಂದು ದಾರವನ್ನು ಕಟ್ಕೊಂಡು ನಾವು ಆಧಾರ ಕೊಟ್ಕೊಂಡು ಹೋಗಬೇಕು. ಯಾಕೆಂದರೆ ಹಬ್ಲಿ ಅಂತೇಳಿ ಇಲ್ಲಿ ನಾವೇನಾಗಿದೆ ಚಪ್ರ ಬೇರೆ ಬೆಳೆಗಳಿಗೆ, ಈಗ ನಮ್ಮ ಪಡವಲಕಾಯಿ, ರೆಕ್ಕೆ ಅವರೆ, ಇದಕ್ಕೆಲ್ಲ ನಾವು ಚಪ್ರ ಹಾಕಿದ್ರಿಂದ ಇದು ಚಪ್ರದ ಮೇಲೆ ಹಬ್ತಾ ಹೋಗಿದೆ. ಆದರೆ ಸರಿ ಸುಮಾರು ರೈತರು ಮಾಡಬೇಕಾದ್ರೆ ಸುಮಾರು 5 ಅಡಿ ಅಂತರದಲ್ಲಿ 2 ಸಾಲು ಮಾಡಿಕೊಂಡು ನಾವು ಯಾವ ರೀತಿ ನಾರ್ಮಲ್ ಬೀನ್ಸ್ ಹಬ್ಬಿಸ್ತಾ ಹೋಗ್ತೀವಿ, ಹುರುಳಿ ಹಬ್ಬಿಸ್ತಾ ಹೋಗ್ತೀವಿ, ಆ ರೀತಿ ಹಬ್ಬಿಸ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಈ ಬೀನ್ಸ್ನ ನೀವು ನೋಡೋದಾದರೆ ಸರಿ ಸುಮಾರು ಒಂದು ಬೀನ್ಸ್ ನಿಮಗೆ 60ರಿಂದ 70 ಸೆಂಟಿಮೀಟ್ರ್ ಉದ್ದ ಬರ್ತದೆ. ಮತ್ತು ನೀವು ಮುರಿದಾಗ ಯಾವುದೇ ರೀತಿ ನಾರು ಬರೋದಿಲ್ಲ. ತಿಳಿ ಹಸಿರು ಬಣ್ಣ ಈ ಬೀನ್ಸ್ ಅಂತ ಹೇಳ್ಬೋದು. ಈ ಎಲ್ಲ ಕೂಡ ಮಾರುಕಟ್ಟೆಗೆ ಬಹಳ ಸೂಕ್ತವಾದಂಥವು. ತಿಳಿ ಹಸಿರು ಬಣ್ಣ, ಯಾವುದೇ ನಾರಿಲ್ಲದೆ ಇರೋವಂಥದ್ದು, ಮತ್ತು ಸುಮಾರು 60ರಿಂದ 65-70 ಸೆಂಟಿಮೀಟ್ರ್ ಉದ್ದ ಇರೋವಂಥದ್ದು ನಮ್ಮ ಮಾರುಕಟ್ಟೆಗೆ ಬಹಳ ಅವಶ್ಯಕತೆ ಇರೋವಂಥ ಬೇಡಿಕೆಯಂಥ ಗುಣಗಳು. ಮತ್ತು ಇದ್ರ ಜೊತೆಗೆ ಎಷ್ಟು ಬೀಜ ಬೇಕಾಗ್ಬೋದು ನಾವು ಒಂದು ಎಕರೆಗೆ ಮಾಡ್ತೀವಿ ಅನ್ನೋದಾದರೆ, ನಾನು ಈಗ ಹೇಳ್ದಂಗೆ 5 ಅಡಿ 1-1.5 ಅಡಿ ಅಂತರದಲ್ಲಿ ಹಾಕೊಂಡ್ರೆ 2ರಿಂದ 2.5 kg ಬೀಜ ಸಾಕಷ್ಟು ಆಗ್ತದೆ ಒಂದು ಎಕರೆಗೆ. ಹನಿ ನೀರಾವರಿ ಮಾಡ್ಕೊಂಡು ಈ ಬೆಳೆ ಬೆಳೆದಿದ್ದೆ ಆದಲ್ಲಿ ಸರಿ ಸುಮಾರು 60 ದಿವಸ, 55ರಿಂದ 65 ದಿವಸದಲ್ಲಿ ನೀವು ಮೊದಲನೇ ಕಟಾವನ್ನು ಮಾಡಬಹುದು. ಮತ್ತು ಸರಿ ಸುಮಾರು 4 ತಿಂಗಳ ಕಾಲ ಈ ಬೆಳೆಯನ್ನು ಉಳಿಸ್ಕೋಬೋದು. 120 ದಿನಗಳ ಕಾಲದಲ್ಲಿ ನೀವು ಸರಿ ಸುಮಾರು ನೀವು ಇಳುವರಿಯನ್ನು ನೋಡ್ತಾ ಹೋಗೋದಾದರೆ ಒಂದು ಎಕರೆಗೆ 25 ಟನ್ ಅಂತ ಹೇಳ್ಕೊಂಡ್ರೆ ಒಂದು ಎಕರೆಗೆ ನೀವು ಕನಿಷ್ಠ ಪಕ್ಷ ಒಂದು 10 ಟನ್ 11 ಟನ್ನಷ್ಟು ಇಳುವರಿಯನ್ನು ನೀವು ಪಡಿತಾ ಹೋಗ್ಬೋದು ಇದರಲ್ಲಿ. ಮತ್ತು ಇದಕ್ಕೆ ಉತ್ತಮವಾದಂಥ ಮಾರುಕಟ್ಟೆ ಕೂಡ ಇದೆ. ನಾವೇನಾದರೂ ಬಲಿಯಕ್ಕೆ ಬಿಟ್ಟರೆ ಸರಿ ಸುಮಾರು ನಿಮಗೆ 20ರಿಂದ 22 ಬೀಜಗಳಷ್ಟು ನಿಮಗೆ ಬೀಜಗಳು ಕೂಡ ಸಿಗುತ್ತೆ. ಇದ್ರ ಜೊತೆಗೆ ಬಹಳಷ್ಟು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ಈ ಒಂದು ಬೆಳೆಯನ್ನು ನಾವು ಖಾರಿಫ್ ಅಂತ ಹೇಳ್ತೀವಿ, ಮಳೆಗಾಲ ಮತ್ತು ಚಳಿಗಾಲ, ರಬಿ ಅಂತ ಹೇಳ್ತೀವಿ, ಎರಡೂ ಕಾಲಗಳಲ್ಲೂ ಕೂಡ ಬೆಳಿಬಹುದು. ಮತ್ತು ಇದನ್ನು ಫೋಟೋ ಇನ್ಸೆನ್ಸಿಟಿವ್ ಅಂತ ಹೇಳ್ತೀವಿ. ಅಂದರೆ ಬೆಳಕು ಈಗ ಶಾರ್ಟ್ ಡೇನೋ ಲಾಂಗ್ ಡೇನೋ ಅತಿ ಹೆಚ್ಚು ಬೆಳಕು ಬೀಳುತ್ತೋ ಕಮ್ಮಿ ಬೆಳಕು ಬೀಳುತ್ತೋ ಅದು ಏನು ಇದಕ್ಕೆ ಸಂಬಂಧಪಡಲ್ಲ. ಫೋಟೋ ಇನ್ಸೆನ್ಸಿಟಿವ್ ಅಂತ ಹೇಳ್ತೀವಿ. ಉದಾಹರಣೆಗೆ ನೀವು ನೋಡೋದಾದರೆ ಈ ಅವರೇನ ಮೊದಲೆಲ್ಲ ಬೆಳೀತಿದ್ದು ಅವರೇ ನೋಡಿದ್ರೆ ನೀವು ಯಾವಾಗಲೂ ನಾವು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಟೈಮಲ್ಲೇ ನಾಟಿ ಮಾಡಬೇಕಾಗಿತ್ತು. ಸಂಕ್ರಾಂತಿ ಸಮಯಕ್ಕೆ ನಮಗೆ ಅವರೆಕಾಯಿ ಬರ್ತಿತ್ತು. ಬಟ್ ಇವತ್ತು ನೋಡಿದ್ರೆ ನೀವು ವರ್ಷ ಪೂರ್ತಿ ನಾವು ಅವರೆಯನ್ನು ಬೆಳೀತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಫೋಟೋ ಇನ್ಸೆನ್ಸಿಟಿವ್ ವೆರೈಟೀಸ್ ಅಂತ ಹೇಳ್ತೀವಿ. ಅಂದರೆ ಬೆಳಕಿನ ಉದ್ದ ಎಷ್ಟಿದೆ, ಎಷ್ಟು ಗಂಟೆಗಳು ನಮಗೆ ಬೆಳಕು ಬೀಳ್ತಾ ಇದೆ ಅನ್ನೋದನ್ನು ಬಿಟ್ಟು ಕೂಡ ಇವತ್ತು ನಮಗೆ ಒಳ್ಳೆ ಇಳುವರಿ ಬರ್ತಾ ಇದೆ. ಅದರಲ್ಲೂ ಈ ಒಂದು ತಳಿ ನಮಗೆ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಬಹು ಸೂಕ್ತವಾಗಿದೆ ಅಂತ ನಾವು ಹೇಳಬಹುದು. ಮತ್ತು ಈ ಒಂದು ಮೀಟ್ ಅಲಸಂದೆ ಬೆಳೆ ಏನಿದೆ ಈಗ ಹೆಚ್ಚು ಕಮ್ಮಿ ಬೆಂಗಳೂರಿನ ಸುತ್ತಮುತ್ತ ಕೂಡ ಉತ್ತಮ ಮಾರುಕಟ್ಟೆ ನಮಗೆ ಸಿಗ್ತಾ ಇದೆ. ಮತ್ತು ರೈತರು ಕೂಡ ಈ ಬೆಳೆ ಒಂದು 3-4 ತಿಂಗಳಲ್ಲಿ ಮುಗಿಯೋದ್ರಿಂದ 1 kgಗೆ ಕನಿಷ್ಠ ಪಕ್ಷ 20-25 ರೂಪಾಯಿ ಅಂತೂ ಖಂಡಿತ ಸಿಗ್ತಾ ಇದೆ. ಉತ್ತಮ ಇಳುವರಿಯನ್ನು ಕೂಡ ತಾವು ಪಡಿತಾ ಇದ್ದಾರೆ ರೈತರು. 1 ಎಕರೆಗೆ 10 ಟನ್ನಷ್ಟು ಇಳುವರಿಯನ್ನು ಪಡ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ನೋಡಿದಾಗ ನಮಗೆ 20 ರೂಪಾಯಿ ಇಟ್ಕೊಂಡ್ರು ಕೂಡ ಒಂದು 2 ಲಕ್ಷ ರೂಪಾಯಿಯಷ್ಟು ನಮಗೆ ಇದರಿಂದ ಒಟ್ಟು ಆದಾಯ ಬರುತ್ತೆ. ಅದರಲ್ಲಿ ನಾವು ಒಂದು 70,000 ಕಳೆದ್ರೂ ಕೂಡ 1-1.5 ಲಕ್ಷ ರೂಪಾಯಿ ಆದಾಯವನ್ನು ಇವತ್ತು ರೈತರು ಸರ್ವೇಸಾಮಾನ್ಯವಾಗಿ ನೋಡ್ತಾ ಇದ್ದಾರೆ. ಆದರೆ ಇದರಲ್ಲೂ ಕೂಡ ಕೆಲವೊಂದು ರೋಗ ಬಾಧೆಗಳು ನಮಗೆ ಈ ಮೀಟ್ ಅಲಸಂದೆಯಲ್ಲಿ ಕಂಡು ಬರೋದು ಅಂತ ಹೇಳಿದ್ರೆ, ಮಧ್ಯವಾಗಿ ಒಂದು ಬೂದು ರೋಗ, ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಅಂದರೆ ಎಲೆಗಳ ಮೇಲೆ ಈ ಬಿಳಿ ಪೌಡರ್ ಬಣ್ಣದ ಇದು ಕೂರ್ತದೆ, ಅದರದೊಂದು ಶಿಲೀಂಧ್ರ ರೋಗ. ಇದಕ್ಕೂ ಕೂಡ ನಾವು ಅಗತ್ಯ ಔಷಧೋಪಚಾರಗಳನ್ನು ಮಾಡ್ಕೋಬೇಕು. ಇದಾದ ನಂತರ ಮತ್ತೊಂದು ಸ್ಟೆಮ್ ಫ್ಲೈ ಅಂತ ಬರುತ್ತೆ, ಕಾಂಡಕ್ಕೆ ತೊಂದರೆ ಮಾಡೋವಂಥದ್ದು, ಆ ಒಂದು ಹುಳ ಬರ್ತದೆ. ಅದು ಬಿಟ್ಟರೆ ಸಾಮಾನ್ಯವಾಗಿ ಒಂದು ಸ್ವಲ್ಪ ಕಾಯಿ ದಪ್ಪ ಆದಾಗ ಅಥವಾ ಈ ಬೆಳೆಯ ಕೊನೆಗೆ ಒಂದು ಸ್ವಲ್ಪ ಈ ಕಾಯಿ ಕೊರಕಾದ ಹುಳು ಬಾಧೆ ಕೂಡ ನಮಗೆ ಕಂಡು ಬರ್ತದೆ. ಇದ್ರ ಜೊತೆಗೆ ಮತ್ತೊಂದು ಮುಖ್ಯವಾದ ರೋಗ ಅಂತ ಹೇಳಿದ್ರೆ ಎಲೆ ಮೇಲೆ ತುಕ್ಕು ರೋಗ ಅಂತ ಹೇಳ್ತೀವಿ, ರಸ್ಟ್ ಅಂತ ಹೇಳ್ತೀವಿ. ಈ ರಸ್ಟ್ ರೋಗ ಕೂಡ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಯಲ್ಲಿ ಕಂಡು ಬರ್ತಾ ಇರ್ತದೆ. ಇವಿಷ್ಟಕ್ಕೂ ಸ್ವಲ್ಪ ಪ್ರಮಾಣದ ಮುಂಜಾಗ್ರತೆ ವಹಿಸಿದಲ್ಲಿ ಖಂಡಿತವಾಗಿ ಈ ಬೆಳೆಯನ್ನು ಉತ್ಕೃಷ್ಟವಾಗಿ ಬೆಳಿಬೋದು. ಮತ್ತು ಈ ಬೀಜ ನಾಟಿ ಮಾಡಬೇಕಾದ್ರೆ ಸಾಧ್ಯವಾದಲ್ಲಿ ರೈಸೋಬಿಯಮ್ನಿಂದ ಬೀಜೋಪಚಾರ ಮಾಡೋದಾಗಲಿ, ಮತ್ತು ಹೆಚ್ಚಿನ ಭಾಗಕ್ಕೆ ನೀವು ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಮನೆಗೊಬ್ಬರ ಜೊತೆಗೆ ಬೆರೆಸಿ ನೀಡಿದಂಥ ಸಂದರ್ಭದಲ್ಲಿ ಅನೇಕ ಮಣ್ಣಿನಿಂದ ಬರೋ ರೋಗವನ್ನು ನಾವು ತಹಬದಿಗೆ ತರ್ಬೋದು. ಮತ್ತು ಹನಿ ನೀರಾವರಿ ಬಹಳ ಉತ್ತಮ ಅಂತ ಹೇಳ್ಬಹುದು. ಈ ಒಂದು ತಳಿ ಎಲ್ಲ ಕಡೆ ಬಹಳಷ್ಟು ಪ್ರಚಲಿತದಲ್ಲಿದೆ. ಮತ್ತು ಈ ತಳಿಯ ಬೀಜ ಪಡ್ಕೋಬೇಕಂತ ಹೇಳಿದರೆ ರೈತ ಬಾಂಧವರು ಖಂಡಿತವಾಗಿ IIHR ಸೀಡ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಅಡ್ರೆಸ್ಗೆ ಹೋದರೆ ನೀವಲ್ಲಿ ಇದನ್ನು ಆರ್ಡ್ರ್ ಮಾಡ್ಬೋದು ಆನ್ಲೈನಲ್ಲೇ. ಇಲ್ಲ ಅಂತ ಹೇಳಿದ್ರೆ ತಾವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡೋ ಮುಖಾಂತರ ಕೂಡ ತಾವು ಈ ಬೀಜಗಳನ್ನು ಪಡ್ಕೋಬೋದು. ಇದು ಅಂತಲ್ಲ, IIHR ಅಭಿವೃದ್ಧಿಪಡಿಸಿರುವ ಇತರ ಯಾವುದೇ ಬೀಜಗಳನ್ನು, ಟೊಮೆಟೊ ಆಗ್ಬೋದು ಮತ್ತು ಬೆಂಡೆ ಆಗ್ಬೋದು, ಇಂಥ ಎಲ್ಲ ಬೀಜಗಳನ್ನು ಈ ಒಂದು ಇದರಿಂದ ಪಡಿಬೋದು. ವಾಟ್ಸಪ್ ನಂಬರ್ ಈ ರೀತಿ ಇದೆ: 7975395347. ಮತ್ತೊಮ್ಮೆ 7975395347. ಈ ನಂಬರ್ನಲ್ಲಿ ವಾಟ್ಸಪ್ ಮಾಡೋ ಮುಖಾಂತರ ಕೂಡ ತಾವು ಪಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ seed.ihr.res.in ಇದಕ್ಕೆ ಹೋಗಿ ಕೂಡ IIHR ಸೀಡ್ ಪೋರ್ಟಲ್ ಅಂತಿದೆ, ನೀವು ಅದಕ್ಕೆ ಹೋಗಿ ಕೂಡ ಈ ಬೀಜಗಳನ್ನು ತಾವು ಆರ್ಡ್ರ್ ಮಾಡಿ ತಾವು ಪಡ್ಕೋಬೋದು. ವೀಕ್ಷಕರೇ, ಎಷ್ಟೊತ್ತು ನಮಗೆ ಡಾಕ್ಟರ್ ಭರತ್ ಸರ್ ಅವರು ಹೇಳ್ತಾ ಇದ್ರು, ಈ ವಿಂಗ್ಡ್ ಬೀನ್, ರೆಕ್ಕೆ ಅವರೆ ಅಂತ ಏನು ಹೇಳ್ತೀವಿ, ಅದು ಅಷ್ಟೊಂದು ವಾಣಿಜ್ಯಕವಾಗಿ ಈಗ ಪ್ರಚಲಿತದಲ್ಲಿಲ್ಲ. ನೀವೇ ಅದಕ್ಕೆ ಒಂದು ಪ್ರಚಾರ ಕೊಟ್ಟು, ಅಂದರೆ ಇದರ ಅವಕಾಶಗಳೇನಿದ್ದಾವೆ,
ಅಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಇದನ್ನು ಯಾವ ರೀತಿ ತರಕಾರಿಯಾಗಿ ಉಪಯೋಗ ಮಾಡ್ಬೋದು ಅಂತೇಳಿ ನೀವೇ ಒಂದು ಅದಕ್ಕೆ ಮಹತ್ವ ಕೊಟ್ಟು ಮಾಡಿದ್ದೇ ಆದಲ್ಲಿ ಒಳ್ಳೆ ಅವಕಾಶ ಇದೆ ಅಂತೇಳಿ ಸಾಕಷ್ಟು ಮಾಹಿತಿಯನ್ನು ಹೇಳ್ತಾಯಿದ್ರು. ಅದರ ಜೊತೆಗೆ ಈ ಮೀಟರ್ ಅಲಸಂದೆ ಅಂದರೆ ಏನು, ಅದರ ಮಹತ್ವ ಏನು, ಅದರಲ್ಲಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾಯಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕೃಷಿ ಋಷಿ ಅಂಗಳದಲ್ಲಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.